ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ವೆದರ್ ಹೇಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಸೋನೆ ಸ್ಟಾರ್ಟ್ ಆಗ್ತಿದೆ. ಬೆಳಗ್ಗೆನೇ ಸ್ವಲ್ಪ ಸೋನೆ ಬಂತು, ಮತ್ತು ಸಖತ್ತು ಗಾಳಿ ಫ್ರೆಂಡ್ಸ್. ಇಲ್ಲಿ ಆ ಥರ ಸ್ಟಾರ್ಟ್ ಆಗ್ತಿದೆ. ಪವರ್ ಬೇರೆ ನೈಟ್ ಹೋಗಿರೋದು, ಇನ್ನೂ ಬಂದಿಲ್ಲ. ನನ್ನ ರೆಸಿಪೀಸ್ನೆಲ್ಲ ಹೇಗೆ ತರಿಸೋದೋ ಗೊತ್ತಿಲ್ಲ. ಇವಾಗ ಸೋಲಾರ್ ನೆನ್ನೆ ಫುಲ್ಲು ಮೋಡಾಗಿತ್ತಲ್ವ, ಹಂಗಾಗಿ ಸೋಲಾರ್ ಕೂಡ ಜಾಸ್ತಿ ಇದಾಗಿಲ್ಲ, ಚಾರ್ಜ್ ಆಗಿಲ್ಲ. ಅದು ಕೂಡ ಸೋಲಾರ್ ಹೋಗಿಬಿಟ್ಟಿದೆ. ಇವಾಗ ರೆಸಿಪೀಸ್ ಎಲ್ಲ ಹೇಗೆ ತೋರಿಸೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಏನು ಫ್ರೆಶ್ ಅಪ್ ಆಗಿಬಿಟ್ಟು ಏನು ಕಸ ಎಲ್ಲ ಹೊಡೆದು ಇವತ್ತು ತುಳಸಿ ಕಟ್ಟೆಗೆ ರಂಗೋಲಿ ಕೂಡ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಬೇಗನೆ ಅದನ್ನು ಆಮೇಲೆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ರಂಗೋಲಿನ ಹಾಕ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಬಂದಿದ್ದೀನಿ. ಇವತ್ತು ತಿಂಡಿಗೆ ಏನಂತ ಹೇಳಿದ್ರೆ ಏನು ಹೆಸ್ರು ಬೇಳೆ ಇರುತ್ತಲ್ಲ, ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇವತ್ತು ಮೂಂಗ್ ದಾಲ್ ಚಪಾತಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಏಕೆಂದರೆ ಕರೆಂಟ್ ಇಲ್ಲ ಅಲ್ಲ, ಪವರ್ ಹೋಗಿದೆ. ಹಾಗಾಗಿ ಮತ್ತು ಇವಾಗ ತುಂಬಾ ಗಾಳಿ ಬರ್ತಿರೋದ್ರಿಂದ ಯಾವಾಗ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ರುಬ್ಬೋ ಥರ ಏನೂ ಮಾಡ್ಕೊಂಡಿಲ್ಲ ನಾನು. ಚಪಾತಿಗೆ ಈರುಳ್ಳಿ ಪಲ್ಯ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಪವರ್ ಇಲ್ಲ, ಸೋಲಾರು ಇಲ್ಲ ಫ್ರೆಂಡ್ಸ್, ಹಂಗಾಗಿ ಒಳಗಡೆ ಎಲ್ಲ ಕತ್ಲೆ ಆಗಿದೆ. ನೋಡೋಣ ಹೆಂಗಾಗುತ್ತೋ ಹಂಗೆ ತೋರಿಸ್ತೀನಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ನವಿಲು ಕೂಗ್ತಿರೋದು ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ. ಇಲ್ಲೇ ಎಲ್ಲ ಒಂದು ಹತ್ರದಲ್ಲಿದೆ, ಬಟ್ ಎಲ್ಲಿದೆ ಅಂತ ಹೇಳಿ ಕಾಣಿಸ್ತಿಲ್ಲ. ನಾನು ಅವಾಗಿಂದ ಹುಡುಕ್ತಿದ್ದೀನಿ ಅದನ್ನ, ನೋಡೋಣ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇಲ್ಲೇ ಹತ್ರದಲ್ಲಿ ಕೂಗ್ತಿದೆ, ಬಟ್ ಸಿಗ್ತಾ ಇಲ್ಲ, ನನಗೆ ಕಾಣಿಸ್ತಾನೆ ಇಲ್ಲ. ನೋಡೋಣ, ಅದನ್ನು ತೋರಿಸ್ತೀನಿ. ಸೊ ಇವತ್ತು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬನ್ನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಮಗೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗೆ ಇಷ್ಟು ದಿನ ಮತ್ತು ಮುಂದೆನೂ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಅಕಸ್ಮಾತ್ ನನಗೇನಾದರೂ ನವಿಲು ಸಿಕ್ತು ಅಂತ ಹೇಳಿದ್ರೆ ಖಂಡಿತ ಕ್ಯಾಪ್ಚರ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲೇ ಎಲ್ಲೋ ಹತ್ರದಲ್ಲಿ ಕೂಗ್ತಿದೆ, ಬಟ್ ಎಲ್ಲಿ ಅಂತ ಕಾಣಿಸ್ತಿಲ್ಲ. ಓಕೆ, ನೋಡೋಣ, ಸ್ಟಾರ್ಟ್ ಮಾಡೋಣ ಇವಾಗ. ಓಕೆನಾ, ಬನ್ನಿ. ಫ್ರೆಂಡ್ಸ್, ಈಗ ಒಂದು ಕುಕ್ಕರಲ್ಲಿ ಹೆಸರು ಬೇಳೆ ನಾವು ಮನೆಯಲ್ಲೇ ಬೆಳೆದಿದ್ದಂಥದ್ದು. ಈ ಹೆಸರು ಬೇಳೆನ ಸ್ವಲ್ಪ ಇಬ್ಬರಿಗಾಗೋಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ. ನಾನಿಲ್ಲಿ ಒಂದು ಪಾವಿಗಿಂತ ಒಂದು ಮುಕ್ಕಾಲು ಪಾವಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 4 ವಿಷಲು 5 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಏಕೆಂದರೆ ಇದು ಮನೆ ಬೇಳೆ ಅಲ್ವಾ, ಹಾಗಾಗಿ ನೀವು
ಅಂಗಡಿಯಿಂದ ತಂದಿದ್ದಾಯಿತು ಅಂತ ಅಂದರೆ ಒಂದು 2 ವಿಷಲ್ ಆದರೆ ಸಾಕು. ಅದು ಬೇಯ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸೈಡಿಗೆ ಎತ್ತಿಟ್ಟಿದ್ದೀನಿ. ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ದಪ್ಪದಾಗಿ ಹೆಚ್ಚಿರುವಂಥ ಈರುಳ್ಳಿ, ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಈರುಳ್ಳಿ ಒಗ್ಗರಣೆಗೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ದಪ್ಪದಾಗಿ ಹೆಚ್ಚಿರುವಂಥ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟೇ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ ಅದಕ್ಕೆ ಸಾಕು, ಇಷ್ಟು ಮಾಗಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಗಿಸ್ಕೊಂಡ್ಬಿಟ್ಟು ನೀವು ಅದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ಬೋದು, ಇಲ್ಲ ಇದು ಅದೇ ಬಾಣಲಿನಲ್ಲಿ ಮತ್ತೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ನಾನು ಇನ್ನೊಂದು ಬಾಣಲೆ ಇತ್ತಲ್ವ, ಸೊ ಹಾಗಾಗಿ ಅದನ್ನು ಇನ್ನೊಂದಕ್ಕೆ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಬೇರೆ ಬಾಣಲೆಗೆ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಮಾಗಿದ ತಕ್ಷಣ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಮಾಗಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಒಂದು 2 ನಿಮಿಷ ಮಾಗಿದ್ದಾದಮೇಲೆ ನಾವು ಇದಕ್ಕೇ ಸ್ವಲ್ಪ ಅರಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಅಡುಗೆ ಆಗಲಿ ಅದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸಿದ್ರೆ ಸಖತ್ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು, ಅದೇ ಥರ ನಾನು ಕೂಡ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಇಷ್ಟು ಇಂಗ್ರೀಡಿಯೆಂಟ್ಸು ಸೇರಿಸಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಅಷ್ಟೇ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ನೀರು ಏನು ಕೂಡ ಹಾಕೋ ಹಾಗಿಲ್ಲ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿರುತ್ತಲ್ವ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್, ಏಕೆಂದರೆ ತಳ ಹಿಡಿದ್ಬಿಡುತ್ತೆ ಕಡಲೆಟ್ ಆಗಿದ ತಕ್ಷಣ. ಹಾಗಾಗಿ ನೀಟಾಗಿ ಅದನ್ನು ಕೈ ಆಡಿಸ್ಕೊಳ್ತಾನೆ ಇರಬೇಕು. ಈಗ ಒಂದು ಬೌಲಿಗೆ ಮೊಸರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ನೀರು ಥರ ಆಗೋ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಅಲ್ಲಾಡಿಸಿದ್ರೆ ಸಾಕು, ನೀರು ಥರ ಆಗೋಗ್ಬಿಡುತ್ತೆ. ಅದನ್ನು ನಾನು ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿದ ತಕ್ಷಣ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಆಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೆ ಸಾಂಬಾರು ಪುಡಿ, ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಬಿಟ್ಟು ಅದಕ್ಕೆ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಮಿಕ್ಸ್ ಮಾಡ್ಕೊಳ್ತಿದ್ದಂಗೆ ಗೊತ್ತಾಗೋಗ್ಬಿಡುತ್ತೆ ನಿಮಗೆ ಗಟ್ಟಿ ಆಗ್ತಿದೆ ಅಂತ ಹೇಳಿಬಿಟ್ಟು. ಯಾವುದೇ ಕಾರಣಕ್ಕೂ ನೀರನ್ನ ಹಾಕೋಕ್ಕೆ ಹೋಗಬೇಡಿ. ಅದಾದಮೇಲೆ ಮಾಗ್ಸಿ ಇಟ್ಕೊಂಡಿರ್ತೀರಲ್ವ, ಆ ಈರುಳ್ಳಿನ ಇದರೊಳಗಡೆ ಸೇರಿಸಿ ಇವಾಗ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏಕೆಂತ ಹೇಳಿದ್ರೆ ತಳ ಹಿಡಿಯುತ್ತೆ ಒಂದು, ಹಾಗೆ ಮತ್ತು ಈರುಳ್ಳಿಗೆ ನೀಟಾಗಿ ಅದು ಮಸಾಲೆ ಎಲ್ಲ ಹತ್ಕೊಳ್ಬೇಕು. ಆ ಥರ ನೀವು ಮಿಕ್ಸ್ ಈರುಳ್ಳಿ ಹಾಕಿದ್ದಾದಮೇಲೆ. ಅದಾದಮೇಲೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಬೇಕೋ ಕನ್ಸಿಸ್ಟೆನ್ಸಿ, ಆ ಥರ ನೀವು ತೆಳ್ಳಗೆ ಬೇಕು ಇಲ್ಲ ಗಟ್ಟಿಗೆ ಬೇಕೋ ಆ ಥರ ನೀವು ಮಾಡ್ಕೊಳ್ಳಿ. ಇದನ್ನು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಯಾವುದಕ್ಕಾದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಈ ಥರ ಒಮ್ಮೆ ಮಾಡಿ ನೋಡಿ. ಗ್ರೇವಿಗೆ ನಾವು ಮೊಸರನ್ನ ಆ್ಯಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹುಳಿಯಾಗಿ ಸಖತ್ತಾಗಿರುತ್ತೆ. ಹಾಗೆ ನಾನು ಬೇಯಿಸಿಟ್ಟಿದ್ದ ಹೆಸರು ಕಾಳು ಕೂಡ ಬೆಂದಿತ್ತು, ಅದನ್ನು ಕೂಡ ಮ್ಯಾಶ್ ಮಾಡ್ಕೊಂಡಿದ್ದೆ ಮ್ಯಾಶರಲ್ಲಿ. ಈಗ ಒಂದು ಪಾತ್ರೆಗೆ 2.5 ಬೌಲಷ್ಟು ನಾನು ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕಾಳು, ಹಾಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಕಲಿಸೋದಕ್ಕಿಂತ ಮುಂಚೆ ನಾವು ಬೇಯಿಸಿಟ್ಟಿರ್ತೀವಲ್ವ ಹೆಸರು ಬೇಳೆನ, ಆ ಹೆಸರು ಬೇಳೆನ ಮ್ಯಾಶ್ ಮಾಡಿಬಿಟ್ಟು ನೋಡಿ ಈ ಥರ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಈ ಹಿಟ್ಟೊಳಗಡೆ ಸೇರಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಫಸ್ಟೇ ನೀರನ್ನ ಹಾಕೋದಕ್ಕೆ ಹೋಗಬೇಡಿ, ಏಕೆಂದರೆ ಇದು ಹೆಸರು ಬೇಳೆನೂ ಕೂಡ ತೆಳುವಾಗಿರುತ್ತಲ್ವ, ಅದೇ ಹಿಟ್ಟು ಸಾಕಾಗೋಗುತ್ತೆ ಅಂತ ಅನಿಸುತ್ತೆ. ಬೇಕು ಅಂತಂದರೆ ಮಾತ್ರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೇ ಕಲಸಿ. ಇದು ಯಾವ ಥರ ಅಂತ ಹೇಳಿದ್ರೆ ಆಲೂ ಪರೋಟ ಥರ ಬರುತ್ತೆ ಅಷ್ಟೇ, ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಪಲ್ಯ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಕಲಿಸಿದ್ನಲ್ಲ ಅದೇ ಥರ. ಅದಕ್ಕೆ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಏನು ಮೆತ್ತಗೆ ಆಗಲಿ ಅಂತ ಹೇಳಿಬಿಟ್ಟು ಆ ಥರ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚಪಾತಿ ಹಿಟ್ಟು ನಾವು ಹೇಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ಕೊಂಡ್ರೆ ಆಯಿತು. ನಿಮಗೆ ಯಾವ ಥರ ಬೇಕೋ, ದಪ್ಪಗೆ ಬೇಕು ಇಲ್ಲಾಂದರೆ ತೆಳು ಬೇಕೋ ಆ ಥರ ನೀವು ಚಪಾತಿನ ಲಟ್ಟಿಸ್ಕೊಳ್ಳಿ. ನಾನು ಸ್ವಲ್ಪ ದಪ್ಪನೂ ಇಲ್ಲ ತೀರಾ ತೆಳುನೂ ಇಲ್ಲ, ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಆಲ್ರೆಡಿ ನಾನು ತವಾನ ಕಾಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಬಿಸಿ ಮಾಡ್ಕೊಂಡಿದ್ದೆ. ಈಗ
ಲಟ್ಟಿಸ್ಕೊಂಡಿರುವಂಥ ಚಪಾತಿನ ಅದಕ್ಕೆ ಹಾಕಿಬಿಟ್ಟು ಮೇಲ್ಗಡೆ ಬೇಕು ಅಂತ ಹೇಳಿದ್ರೆ ಎಣ್ಣೆನೂ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು. ಆಲ್ರೆಡಿ ಹೆಸರುಬೇಳೆ ಬೆಂದಿರುತ್ತೆ. ಸೊ ಅದು ಚಪಾತಿ ಹಿಟ್ಟೊಳಗಡೆ ಮಿಕ್ಸ್ ಮಾಡಿರ್ತೀವಲ್ವ, ಹಾಗಾಗಿ ಇನ್ನೂ ನೀಟಾಗಿ ಬೇಯಿಸ್ಕೊಳ್ಬೇಕು. ಅದೇ ಥರ ಮಿಕ್ಕಿದ್ದು ಕೂಡ ಚಪಾತಿನ ನಾನು ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು ಪಲ್ಯ ಏನು ಸಕ್ಕತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಕಲ್ಲರು ಕೂಡ ನೋಡೋದಕ್ಕಷ್ಟೇ ಚೆನ್ನಾಗಿದೆ. ಅದಾದಮೇಲೆ ನಾವು ತಿಂಡಿ ತಿಂದ್ಕೊಂಡ್ವಿ. ಚೆನ್ನಿಮಗು ತಿಂಡಿ ತಿನ್ನಿಸ್ಕೊಂಡು ಇಲ್ಲಿ ನಮ್ಮ ಮನೆ ಎದುರುಗಡೆನೇ ಒಂದು ಹೊಲ ಇದೆ, ಅಲ್ಲಿಗೆ ಬಂದಿದ್ವಿ ನಾನು ನನ್ನ ಚಿನಿಮನ್ನು. ಚಿಕ್ಕ ವಯಸ್ಸಲ್ಲಿ ನೋಡಿದಂಥ ನೆನಪು ತುಂಬಾ ಚೆನ್ನಾಗಿತ್ತು. ಇರುವೆಗಳ ಸಾಲು ಅಂತೂ ಅದು ಏನಕ್ಕೆ ಸಾಲು ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಇರುವೆಗಳು ಒಂದು ಕಡೆ ಸುರಕ್ಷಿತವಾಗಿ ಹೋಗ್ತಿದ್ದಾವೆ ಅಂತ ಹೇಳಿದ್ರೆ ಒಂದು ರಾಸಾಯನಿಕವನ್ನು ಅದರಲ್ಲಿ ಅವು ಹೋಗಿದ್ದ ದಾರಿನಲ್ಲಿ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತಂತೆ. ಹಾಗಾಗಿ ಅದೇ ರಾಸಾಯನಿಕನ ಹಿಡ್ಕೊಂಡ್ಬಿಟ್ಟು ವಾಸನೆನ ಹಿಡ್ಕೊಂಡ್ಬಿಟ್ಟು ಈ ಗೊದ್ದಗಳು ಸಹ ಸಾಲನ್ನ ಹಿಡ್ಕೊಂಡು ಹೋಗ್ತವೆ ಅನ್ನೋದನ್ನು ಕೇಳಿದ್ದೀನಿ. ಅದಾದಮೇಲೆ ಇವಕ್ಕೆ ಕಿವಿ ಕೇಳಿಸೋದಿಲ್ಲ. ಬಟ್ ಹೇಗೆ ಇವು ಒಂದಕ್ಕೊಂದು ಅಟ್ಯಾಚ್ ಆಗ್ತವೆ ಅಂತ ಹೇಳಿದ್ರೆ ವೈಬ್ರೇಷನ್ಸ್ಗಳ ಮೂಲಕ ಒಂದಕ್ಕೊಂದು ಮತ್ತು ಟಚ್ ಆದಾಗ ಗೊತ್ತಾಗುತ್ತಲ್ವ ಅವಕ್ಕೆ. ಆ ಸ್ಪರ್ಶದಿಂದ ವೈಬ್ರೇಷನ್ಸಿಂದ ಇವು ಸಾಲುಗಳನ್ನ ಹಿಡ್ಕೊಂಡು ಹೋಗುತ್ತೆ. ಇವುಗಳಿಗೆ ಕಿವಿ ಇರೋದಿಲ್ಲ ಅನ್ನೋದು ಗೊತ್ತಿದೆ. ಅದಾದಮೇಲೆ ಇವು ಸಾಲುಗಳು ಏನಕ್ಕೆ ಅಂತ ಹೇಳಿದ್ರೆ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ. ಅಕಸ್ಮಾತ್ ನಾವು ಹೋಗ್ತಿರೋ ಪ್ಲೇಸಲ್ಲಿ ಏನಾದರೂ ಏನು ಸೇಫ್ ಇಲ್ಲ ಅನ್ನೋದು ಅವಕ್ಕೆ ಗೊತ್ತಾಯಿತು ಅಂತ ಹೇಳಿದ್ರೆ ಫ್ರೆಂಡ್ಸ್, ಆ ರಾಸಾಯನಿಕನ ನಾಶ ಮಾಡಿಬಿಟ್ಟು ಬೇರೆ ಇರುವೆಗಳು ಬೇರೆ ಗೊದ್ದಗಳು ಬರದೇ ಇರೋ ಥರ ನೋಡ್ಕೊಳ್ತಾವಂತೆ ಫ್ರೆಂಡ್ಸ್. ನಾವು ಮನುಷ್ಯರು ಎಷ್ಟು ಕಲಿಬೇಕು ಅಲ್ವಾ. ಎಲ್ಲಾದರೂ ಒಂದು ಡೇಂಜರ್ ಪ್ಲೇಸ್ ಇದೆ ಅಂತ ಹೇಳಿದ್ರೆ ಬೇರೆಯವರಿಗೆ ಏನಾದರೂ ಒಂದು ಹೇಳ್ಕೊಟ್ಟು ಅದಕ್ಕೆ ದೂಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಬಟ್ ಇರುವೆಗಳನ್ನ ನೋಡಿ ಮನುಷ್ಯರು ತುಂಬಾ ಕಲ್ತ್ಕೊಳ್ಬೇಕು. ಅವು ಗಾತ್ರದಲ್ಲಿ ಚಿಕ್ಕದಾದ್ರೂ ಕೂಡ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೆ. ಒಂದು ನಿಮಿಷನೂ ಕೂಡ ಟೈಮ್ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಅಷ್ಟು ಆಹಾರವನ್ನು ಸಂಗ್ರಹಿಸ್ಕೊಳ್ಳುತ್ತೆ. ಇವು ಎಲ್ಲ ಹೇಗಂದರೆ ಬೇಸಿಗೆ ಕಾಲದಲ್ಲಿ ಆಹಾರವನ್ನು ಸಂಗ್ರಹಣೆ ಮಾಡಿಬಿಟ್ಟು ಚಳಿಗಾಲದಲ್ಲಿ ಅವು ಆಚೆನೇ ಬರೋದಿಲ್ಲ. ಬೇಸಿಗೆಗಾಲ ಮುಗಿಯೋವರೆಗೂ ಅದೇ ಆಹಾರನ ತಿಂದು ಬದುಕ್ತಾ ಇರ್ತವೆ. ಬೇಸಿಗೆಗಾಲದಲ್ಲಿ ಎಲ್ಲನೂ ಆಹಾರನ ಸಂಗ್ರಹಣೆ ಮಾಡಿಕೊಂಡು ಚಳಿಗಾಲದಲ್ಲಿ ಅದಷ್ಟು ಆಹಾರನ ತಿನ್ಕೊಳ್ತಾ ಹೋಗ್ತವೆ. ಇದಿಷ್ಟು ನನಗೆ ಗೊತ್ತಿರೋ ಅಂಥದ್ದು. ತುಂಬಾ ಚೆನ್ನಾಗಿತ್ತು ನೋಡಿ ಆ ಸಾಲುಗಳನ್ನ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅನ್ನಿಸ್ತು. ಅದಾದಮೇಲೆ ಇದೇ ಥರ ಒಂದು ಮಡಿ ಥರ ಮಾಡಿಬಿಟ್ಟು ಹೀಗೆ ಹುಲ್ಲನ್ನು ಹಾಕಿಬಿಟ್ಟು ಫ್ರೆಂಡ್ಸ್ ಬೆಂಕಿನ ಹಚ್ಬಿಟ್ಟು ಬೂದಿ ಥರ ಮಾಡ್ಕೊಳ್ತಾರೆ. ಆ ಬೂದಿನಲ್ಲಿ ಒಂದು 2 days ಆದಮೇಲೆ ಈ ಥರ ಎಲ್ಲದನ್ನು ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾರೆ. ಬೂದಿನ ಮಿಕ್ಸ್ ಮಾಡಿದ್ದಾದಮೇಲೆ ಈ ಥರ ಮೆಣಸಿನ ಬೀಜನ ಈ ಥರ ಹಾಕ್ಕೊಳ್ತಾರೆ. ಅದು ಮಡಿ ಆದಮೇಲೂ ಕೂಡ ಬೆಳೆದಾದ್ಮೇಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ಥರ ಹಾಕ್ಕೊಂಡು ಅವರು ಕೂಡ ರೆಡಿ ಮಾಡ್ತಾಯಿದ್ರು. ಹಾಗೆ ಮುಂದೆ ಹೋದ್ಮೇಲೆ ಸೋರೆಕಾಯಿ ಬಳ್ಳಿನೂ ಕಾಣಿಸ್ತು ಫ್ರೆಂಡ್ಸ್. ಹಾಗಾಗಿ ನೋಡಿ ಅದು ನಮ್ಮನೆ. ಅಲ್ಲಿ ಕೆಳಗಡೆ ಬಂದರೆ ಇದು ಹೊಲ ಇತ್ತು. ಅಲ್ಲಿ ಅಜ್ಜಿ ಹಾಕ್ತಾ ಇದ್ರಲ್ಲ ಅಲ್ಲಿಗೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ನಾನು ಚಿನಿಮನು. ಇಲ್ಲಿ ಸೋರೆಕಾಯ್ದು ಬಳ್ಳಿ ಇತ್ತಲ್ಲ, ಇದೆಯಾ ಹೆಂಗೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅದು ನೋಡಿದ್ರೆ ಚಿಕ್ಕದು ಯಾವುದೂ ಇಲ್ಲ ಫ್ರೆಂಡ್ಸ್, ಎಲ್ಲ ದಪ್ಪನದು. ಎಲ್ಲ ಎಷ್ಟು ದಪ್ಪ ಇದೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು ನೀವೇ, ಸಖತ್ ದಪ್ಪ ಇದೆ. ಇದರಲ್ಲಿ ನಾವು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ 1 ತಿಂಗಳು ಸಾಂಬಾರು ಮಾಡ್ಕೊಳ್ಬೋದು, ಇಲ್ಲ ಕಡುಬು ಮಾಡ್ಕೊಳ್ಬೋದು. ಆ ಥರ ಇದೆ. ನಾನು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತರೋದಕ್ಕೆ ಹೋಗಲಿಲ್ಲ. ಅಷ್ಟು ಗಾತ್ರ ಇದೆ ಅದು. ನಾವು ಇಬ್ಬರಿಗೆ ಆಯಿತು ಅಂತಂದ್ರೂ 1 ತಿಂಗಳು ಬೇಕಾದರೆ ಮಾಡ್ಕೊಳ್ಬೋದು, ಆ ಥರ ಇತ್ತು. ಅಲ್ಲೆಲ್ಲ ಅಡ್ಡಾಡ್ಕೊಂಡ್ಬಿಟ್ಟು ನಾವು ಮನೆಗೆ ಬಂದ್ವಿ. ಅದಾದಮೇಲೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾವುದು ಅಂತ ಹೇಳಿದ್ರೆ ಮೂಲಂಗಿದು ಸೊಪ್ಪಿರುತ್ತಲ್ಲ ಫ್ರೆಂಡ್ಸ್, ಆ ಸೊಪ್ಪನ್ನ ದಯವಿಟ್ಟು ಯಾರೂ ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಅದರಲ್ಲಿ ಎಷ್ಟು ಒಳ್ಳೆ ರೆಸಿಪಿ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೆಸಿಪಿನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಇದಕ್ಕೆ ಮೂಲಂಗಿ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಹೆಚ್ಚಿಟ್ಕೊಂಡಿದ್ದೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ಈರುಳ್ಳಿ ಅಷ್ಟನ್ನು ಕೂಡ ಹೆಚ್ಚಿ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ಒಂದು 2.5 ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಗೆ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಮೂಲಂಗಿ ಸೊಪ್ಪನ್ನು ಅದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಪಾತ್ರೆಗೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಎಲ್ಲದಕ್ಕೂ ಕೂಡ ಚಪಾತಿಗೆಲ್ಲ ಹೋಮ್ಕಾಳು ಸೇರಿಸ್ತೀನಲ್ವ, ಅದೇ ಥರ ಹೋಮ್ಕಾಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಒಂದು ಹಾಫ್ ಬೌಲಷ್ಟು ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನು ಇಲ್ಲ ಯಾವುದನ್ನು ಹಾಕಿಲ್ಲ, ಅದೇ ಥರ ಇದನ್ನೇ ಹಾಕ್ಕೊಂಡಿದ್ದೀನಿ ಸಾಕು ಅಂತ ಹೇಳಿಬಿಟ್ಟು. ಬೇಕಂದರೆ ನೀವು ಖಾರದ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಖಾರಕ್ಕೆ ಅಂತ ಹೇಳಿಬಿಟ್ಟು. ನಾನು ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಬರೀ ಉಪ್ಪಿನ ರುಚಿನೇ ಸಾಕು ಅಂತ ಹೇಳ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ
ಇದೆಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಆದಮೇಲೆ ಅಕ್ಕಿ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಉಪ್ಪು, ಜೀರಿಗೆ ಅದು ಎಲ್ಲದೂ ಕೂಡ ಹತ್ಕೊಳ್ಬೇಕಲ್ವ, ಎಲ್ಲ ಹಿಟ್ಟಿಗೂ ಕೂಡ ಮಿಕ್ಸ್ ಆಗಬೇಕಲ್ವ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸು. ಹಾಗಾಗಿ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕಾಗತ್ತೆ. ಯಾವ ಹದಕ್ಕೆ ಅಂತ ಹೇಳ್ಬಿಟ್ರೆ ಸ್ವಲ್ಪ ಏನು ತೆಳು ಬರೋ ಥರ ಅಷ್ಟೇ. ಅಂದರೆ ರೊಟ್ಟಿನ ನಾವು ಲಟ್ಟಿಸ್ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಳ್ತೀವಲ್ಲ ಆ ಥರ ಇಲ್ಲ, ಸ್ವಲ್ಪ ತೆಳುವಾಗಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಕಲಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಥರ ಅಂದರೆ ಬೇಗನೆ ರೊಟ್ಟಿ ಆಗೋಗ್ಬಿಡುತ್ತೆ, ಬೇಯಿಸೋದಕ್ಕೆ ಅಷ್ಟೇ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಒಂದು ತವಾನ ಕಾಯೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತವ ಸ್ವಲ್ಪ ಚೆನ್ನಾಗಿ ಕಾದೆ ಆದಮೇಲೆ ನೋಡಿ ಏನು ಚಪಾತಿ ಹಿಟ್ಟಷ್ಟು ಏನು ಉಂಡೆನ ತೊಗೊಂಡ್ಬಿಟ್ಟು ಈ ಥರ ಹಂಚಿನ ಮೇಲೆ ಲಟ್ಟಿಸ್ಕೊಳ್ಳೋದಷ್ಟೇ. ನಿಮಗೆ ಆಯಿಲ್ ನೀಡಿತ್ತು ಅಂತ ಹೇಳಿಬಿಟ್ರೆ ಆಯಿಲ್ ಕೂಡ ಹಾಕ್ಕೊಳ್ಬೋದು, ಇಲ್ಲ ತುಪ್ಪನೂ ಕೂಡ ಹಾಕ್ಕೊಳ್ಬೋದು. ನೀಟಾಗಿ ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಎರಡೂ ಕಡೆನೂ ಬೇಯಿಸ್ಕೊಂಡ್ಬಿಟ್ಟು ತಗೊಳ್ಳೋದು. ನಿಮ್ಗೆ ಬೇಕು ಅಂದರೆ ಫ್ರೆಂಡ್ಸ್ ಖಾರದ ಪುಡಿ ಹಾಕ್ಕೊಳ್ಬೋದು, ಇಲ್ಲ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ನಾನು ಚಿನಿಮಾನು ತಿಂತಾಳೆ ಅಂತ ಹೇಳಿಬಿಟ್ಟು ಹಾಗಾಗಿ ಮೆಣಸಿನ್ಕಾಯಿ ಏನೂ ಸೇರ್ಸೋದಕ್ಕೆ ಹೋಗಲಿಲ್ಲ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದು ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮೂಲಂಗಿ ಸೊಪ್ಪನ್ನು ದಯವಿಟ್ಟು ಯಾರೂ ಕೂಡ ವೇಸ್ಟ್ ಮಾಡಬೇಡಿ. ಈ ಥರ ಡಿಫ್ರೆಂಟಾಗಿ ರೆಸಿಪೀಸ್‌ನ ನಾವು ಮಾಡ್ಕೊಂಡು ತಿನ್ಕೊಳ್ಬೋದು. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ನೀವೊಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ರೆಸಿಪಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಮೂಲಂಗಿ ಸೊಪ್ಪಿಂದು ಅದನ್ನು ಎಸೆಯೋದಕ್ಕಿಂತನೂ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಸಖತ್ ಟೇಸ್ಟಾಗಿರುತ್ತೆ. ನಾನು ಎಷ್ಟು ಒಂದು 10 ದಿನ ರೊಟ್ಟಿ ಹಾಕಿದ್ದೆ ಫ್ರೆಂಡ್ಸ್. ಅದರಲ್ಲಿ ಉಳ್ಕೊಂಡಿದ್ದು ಎಷ್ಟೆಷ್ಟು ಗೊತ್ತಾ, 2 ಉಳಿಸಿದ್ದಾರೆ ಫ್ರೆಂಡ್ಸ್, ಇಷ್ಟೇ ಉಳ್ಕೊಂಡಿರೋದು. ಇದನ್ನು ನೋಡೋಣ ಬೆಳಗ್ಗೆ ಏನಾದರೂ ತಿನ್ಕೊಳ್ತಾರೆ. ಬೆಳಗ್ಗೆ ತಿಂತೀನಿ ಹಂಗೆ ಇಟ್ಟಿರೋ ಅಂತ ಹೇಳಿದ್ದಾರೆ. ಸೊ ಹಂಗೆ ಇಡ್ತೀನಿ, ಅದನ್ನು ವೇಸ್ಟ್ ಮಾಡೋದು ಬೇಡ. ತುಂಬಾ ಚೆನ್ನಾಗಿತ್ತು ಮಾತ್ರ. ಅದೇ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅದು ಸ್ವಲ್ಪ ನಾವು 2.5 ಕಪ್ ತೊಗೊಂಡಿದ್ವಲ್ವ, ಅದರಲ್ಲಿ ಎಷ್ಟಾಗ್ತಿತ್ತು ಅಮ್ಮಮ್ಮ ಅಂದ್ರೆ ಒಂದು 4 ರೊಟ್ಟಿ ಆಗ್ತಿತ್ತು ಅಷ್ಟೇ. ಬಟ್ ಇದರಲ್ಲಿ ಒಂದು 10 ರೊಟ್ಟಿ ಆಯಿತು. ಆಮೇಲೆ ಬೇಗ ತಟ್ಕೊಳ್ಬೋದು, ಹರಿಬೇಕು, ಲಟ್ಟಿಸ್ಬೇಕು ಆ ಥರ ಅಂತ ಏನೂ ಇಲ್ಲ. ತುಂಬಾ ಬೇಗ ಆಗೋಗ್ಬಿಡುತ್ತೆ. ಅಂದರೆ ಬೇಯಿಸೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಮೂಲಂಗಿ ಸೊಪ್ಪನ್ನ ಎಸೆಯೋದಕ್ಕಿಂತ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಮಾತ್ರ. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗೆಲ್ಲ ಊಟ ಎಲ್ಲ ಮುಗ್ದೋಯ್ತು ನಮ್ಮದು. ಚಿನಿಮಗೆ ಸ್ವಲ್ಪ ಲೈಟಾಗಿ ಶೀತ ಆಗಿಬಿಟ್ಟಿದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಥರ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಅಮೃತ ಹಂಚನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಹಾಕ್ಬಿಟ್ಬಿಡ್ತೀನಿ. ಆಗ ಸ್ವಲ್ಪ ಅವಳಿಗೆ ಕಡಿಮೆ ಆಗಿಬಿಡುತ್ತೆ. ಆ ಥರ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ತಣ್ಣೀರು ಕುಡಿದ್ಬಿಟ್ಟಿದ್ಲು ಮೊನ್ನೆ ಬಕೀಟಲ್ಲಿ, ಹಂಗಾಗಿ ಅವಳಿಗೆ ಸ್ವಲ್ಪ ಲೈಟಾಗಿ ಶೀತ ಆಗಿದೆ. ಸೊ ಆ ಥರ ಮಾಡ್ಕೊಳ್ತೀನಿ ಅವಳಿಗೆ. ಅದು ಒಂದು ಕಾವು ಕೊಟ್ಬಿಟ್ರೆ ಇವತ್ತಿಂದೆಲ್ಲ ಕೆಲಸ ಮುಗ್ದೋಯ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತೀರಿ, ಹೆಲ್ಪ್ ಮಾಡಿ ನಮಗೂ ಕೂಡ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ. ಹಾಗೆ ಹಿಂದಿನ ವೀಡಿಯೋಸ್ಗಳನ್ನು ನೋಡಿ. ಮತ್ತು ನಾನು ಡಯಟ್ ಪ್ಲ್ಯಾನ್ಸ್ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡಯಟ್ ಮಾಡ್ತಿದ್ದೀನಿ ಅಂತ ಅನ್ನೋರು ಹಿಂದಿನ ವೀಡಿಯೋಸ್ಗಳನ್ನ ನೋಡಿ ಫಾಲೋ ಅಪ್ ಮಾಡಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದಲೇ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳಿನ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.